ಇವತ್ತು ಸುದೀಪ್ ಸರ್ ಬಂದಿದ್ರು ಓಪನಿಂಗ್ಗೆ. ತುಂಬ ಹತ್ತಿರದ ಸ್ನೇಹಿತರು ನಿಮಗೆ. ಹೌದು. ಹೇಗಿತ್ತು ಸರ್? ಓಕೆ, ನನ್ನ ಹೆಸರು ಅಲಂಕಾರ್ ಪಾಂಡ್ಯನ್ ಅಂತ. ಸೊ ನಾವು ವಿಕ್ರಾಂತ್ ರೋಣ ಕಬ್ಜಾ ಪ್ರೊಡ್ಯೂಸ್ ಮಾಡಿದ್ದೀವಿ. ಸುದೀಪ್ ಸರ್ ನಮ್ಮ ಕ್ಲೋಸ್ ಫ್ರೆಂಡ್, ತುಂಬ ಕ್ಲೋಸು. ಸೊ ಏನಾದರೂ ಮಾಡಿದ್ರು ಸುದೀಪ್ ಸರ್ನ ಕನ್ಸಲ್ಟ್ ಮಾಡಿ ನಾವು ಮಾಡ್ತೀವಿ. ಸೊ ಆವಾಗ ಇದು ನಮ್ಮದು 4th ಔಟ್ಲೆಟು. ಸೊ ಎಲ್ಲ ಔಟ್ಲೆಟ್ ಬರೋಕ್ಕೆ ಕರೆದಿದ್ದೀವಿ. ಸೊ ಒಂದೊಂದು ಬರ್ತಾರೆ. ಸೊ ನಮ್ಮ ವೆಲ್ ವಿಶರ್ ಹೆಂಗಾದರೂ ನಾವು ಚೆನ್ನಾಗಿರ್ಬೇಕಂತ ಅವ್ರ ಆಸೆ. ಸೊ ಆ ರೀತಿ ಮನುಷ್ಯ ಯಾರು ಸಿಗಲ್ಲ. ನೋಡಿದ್ರಿ ಹೆಂಗಿತ್ತಂತ. ಆ್ಯಕ್ಚುಲಿ ಅವರು ಟೈಮ್ ಇರಲಿಲ್ಲ, ಇಲ್ಲಾಂದರೆ ಇಲ್ಲಿ ಅಟ್ಲೀಸ್ಟ್ 2 hours ಎಲ್ಲ ಪ್ರೋಗ್ರಾಮ್ ನೋಡ್ಬಿಟ್ಟು ಹೋಗ್ತಾಯಿದ್ರು. ಬಟ್ ಏನು ಮಾಡೋಕ್ಕಾಗುತ್ತೆ, ಪತ್ರಿಕಾ ಬರ್ತಾರೆ ಅಂತ ಹೇಳಿದ್ರು. ಏನು ಹೇಳಿದ್ರು ಸರ್ ಸುದೀಪ್ ಸರ್? ಏನು ಹೇಳಿದ್ರು? ಇಲ್ಲ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಆ್ಯಂಬಿಯನ್ಸು. ಈ ಏರಿಯಾ ಬಂದಿದ್ದಾರಂತೆ ಮುಂಚೆ. ಓಕೆ, ಆಮೇಲೆ ಸೊ ಅವ್ರ ಮನೆಗೆ ತುಂಬ ಹತ್ತಿರ ಇದೆ ಅಂತೆ. ಆ್ಯಂಡ್ ಓಪನ್ ಏರ್. ಸೊ ಈ ರೀತಿ ಕಾನ್ಸೆಪ್ಟ್ ಎಲ್ಲೂ ಇಲ್ಲ ಅಂತ ಹೇಳ್ತಾಯಿದ್ರು. ಆ್ಯಂಡ್ ಚೆನ್ನಾಗಿ ಮಾಡಬೇಕಂತ ವಿಶ್ ಮಾಡಿದ್ರು. ಸರ್, ಈ ಬಡ್ ಬಿ ರೆಸ್ಟ್ ಓವರ್ ಅಂದರೆ ಏನು ಭಿನ್ನವಾಗಿರುತ್ತೆ ಅಂದರೆ ರೆಗ್ಯುಲರ್ ತುಂಬ ಇರುತ್ತೆ. ಯೂನಿಕ. ಈಗ ಬಡ್ ಬಿ ಅಂದರೆ ಬಜೆಟ್ ಬಿ. ಸೊ ಬಿ ಅಂದರೆ ನಿಮಗೆ ಗೊತ್ತಾಗುತ್ತೆ ಒಂದು ಹನಿಗೆ ಎಷ್ಟು ಒಂದು ಸ್ಟ್ರಗಲ್ ಮಾಡುತ್ತೆ, ಒಂದು ಫುಲ್ ಲೈಫ್ ಸ್ಪ್ಯಾನ್ ಹೋಗುತ್ತೆ. ಆ್ಯಂಡ್ ದ ಬೆಸ್ಟ್ ಹನಿ ತೊಗೊಳುತ್ತೆ. ಸೊ ಅದೇ ರೀತಿ ಎವ್ರಿ ಔಟ್ಲೆಟ್ ನಮ್ಮದು ಇಟ್ ವಿಲ್ ಹ್ಯಾವ್ ದ ಬೆಸ್ಟ್ ಕ್ಯೂರೇಟೆಡ್ ಮೆನ್ಯೂ ಅಟ್ ದ ಅಫೋರ್ಡಬಲ್ ಪ್ರೈಸಿಂಗ್. ಅದೇ ನಮ್ಮ ಮೇನ್ ಏಮು. ಸೊ ಆ್ಯಂಡ್ ಬೇರೆ ಔಟ್ಲೆಟ್ ನೀವು ನೋಡಿರ್ಬೋದು, ಇಟ್ ಈಸ್ ಮೋರ್ ಆಫ್ ಅ ಬಾಲಿವುಡ್ ಕೈಂಡ್ ಆಫ್ ಮಿಕ್ಸ್ ಇರುತ್ತೆ. ನಮಗೆ ಒಂಥರ ಏನಂದರೆ ಇನ್ನೂ ಸ್ವಲ್ಪ ಸೌತ್ ಇಂಡಿಯನ್ ಮಿಕ್ಸ್ ಬರೋಣ ಅಂತ. ಸೊ ಅದು ಮೇನ್ ಕ್ರೈಟೀರಿಯಾ ಇಲ್ಲಿ ಇರುತ್ತೆ. ಫುಡ್ ವಿಲ್ ಬಿ ಅಮೇಝಿಂಗ್. ಸೌತ್ ಇಂಡಿಯನ್ ಫುಡ್ಸ್ ಜಾಸ್ತಿ ಇಲ್ಲಿರುತ್ತೆ. ಆ್ಯಂಡ್ ಮ್ಯೂಸಿಕ್ ಮುಂಚೆ ಹೇಳಿದ ತನಕ ಇಟ್ ಬಿ ಮೋರ್ ಸೌತ್ ಇಂಡಿಯನ್. ಸೊ ಅದೇ ಥರ. ಸರ್, ಸುದೀಪ್ ಸರ್ ಏನಾರ ಸಜೆಷನ್ ಏನಾರ ಕೊಟ್ಟಿರೋ ಬಗ್ಗೆ ಇದು ಬಡ್ ಬಿ ಬಗ್ಗೆ? ಇಲ್ಲ, ಬಡ್ ಬಿ ಬಗ್ಗೆ ನಾನು ಈ ನೇಮ್ ಬರುವಾಗ ಮುಂಚೆ ನಾನು ಕೇಳಿದೆ. ಸೊ ಹಿ ಸಜೆಸ್ಟೆಡ್ ಇಸ್ ಅ ನೈಸ್ ನೇಮ್. ನಮಗೆ ಇನ್ನೊಂದು ವೆಂಚರ್ ಇದೆ ಕಾಲ್ಡ್ budbee.in. ದ್ಯಾಟ್ ಈಸ್ ಅ ಮಾರ್ಕೆಟ್ ಪ್ಲೇಸ್ ಅಂದರೆ ಎಲೆಕ್ಟ್ರಾನಿಕ್ಸ್ ಮಾರ್ಕೆಟ್ ಪ್ಲೇಸು. ಸೊ ದ್ಯಾಟ್ ಈಸ್ ಗೋಯಿಂಗ್ ಟು ಕಮ್ ಇನ್ ಅ ವೆರಿ ಬಿಗ್ ವೇ. ಅದಕ್ಕೆ ಸುದೀಪ್ ಸರ್ ಪಾರ್ಟಾಗಿ ಇರ್ತಾರೆ. ಸೊ ನೆಗೋಷಿಯೇಷನ್ ಆಗ್ತಾ ಇದೆ. ಸೊ ಯು ವಿಲ್ ಗೆಟ್ ಟು ನೋ ಬಿಗ್ ನ್ಯೂಸ್ ಆಫ್ ಅ budbee.in ಮಾರ್ಕೆಟ್ ಪ್ಲೇಸ್. ಸುದೀಪ್ ಸರ್ ಯಾವಾಗ ವಿಸಿಟ್ ಮಾಡ್ಬೋದು ಮತ್ತೆ ಇಲ್ಲಿಗೆ ಏನಾದರೂ ಹೇಳಿದ್ರು? ಇನ್ನೂ 2-3 days ಬರ್ತಾರೆ ಅಂತ ಹೇಳಿದ್ರು. ಆದರೆ ಕ್ರೌಡ್ ಸ್ವಲ್ಪ ಇದಾಗುತ್ತೆ ಅಂತ ಹೇಳ್ತಾಯಿದ್ರು. ಬಟ್ ಖಂಡಿತ 2-3 days ಖಂಡಿತ ಬರ್ತಾರೆ. First and foremost, I want to congratulate my friend Alankar Pandyan, who is really a genuine friend for all of us. ನನಗೆ ಮಾತ್ರ ಅಲ್ಲ, ಕನ್ನಡ ಇಂಡಸ್ಟ್ರಿ ತುಂಬ ಜನಕ್ಕೆ ಈಸ್ ಎ ವೆರಿ ಗುಡ್ ಫ್ರೆಂಡ್, ಬಿಗ್ ಪಿಲ್ಲರ್. And I wish him all the best in all his ventures. This is venture, Alankar. I think his 4th or 5th venture. So very happy for him. We are all with him. Sudeep, you know very well, is a big star, one of the pillars of Kannada industry today. And it was so nice of Sudeep to come and inaugurate, because Sudeep, Alankar go back quite a long time. We are Vikrant Rona. From Vikrant Rona, they have travelled together. So it's very nice of him to come and inaugurate. And after seeing Vikrant Rona, Kabza, first time I'm seeing ಸಿನಿಮಾದಲ್ಲಿ ಎಷ್ಟೊಂದು ಜನ ಇದು joining with Alankar, supporting Alankar, the way Alankar is supporting us. So thank you once again, ಎಲ್ಲರಿಗೂ. Alankar, wishing you all the best once again. We're all with him. And but be a big success. It will be a bigger B. The best Alankar sir and Mahesh sir. First of all, ಇಂಥ ಒಂದು ಒಳ್ಳೆ ಅದ್ಭುತವಾದ ಆ್ಯಂಬಿಯನ್ಸ್ ಇದು. ನಾನು ಫಸ್ಟು ಸುದೀಪ್ ಸರ್ ಬರೋ ಮುಂಚೆ ಹಿಂಗೆಲ್ಲ ನೋಡ್ಕೊಂಡು ಬಂದಿದ್ದೆ. ಬಟ್ ಎಕ್ಸ್ಟ್ರಾರ್ಡಿನರಿ ಇದೆ. ವೆರಿ ಗುಡ್ ಆ್ಯಂಬಿಯನ್ಸ್ ಸರ್. ಭಾಳ ಖುಷಿ ಆಯಿತು. ಆ್ಯಂಡ್ ಬಿ ಎ ಗುಡ್ ಸಕ್ಸಸ್. ಯಾಕಂದರೆ ಸಿನಿಮಾದ ಮಾತಾಡ್ಕೊಂಡು ಹೋಗ್ಬೋದು ಸ್ಟೋರಿ ಅದು ಇದು ಅಂತ ಹೇಳಿ. ಸೊ ಇಟ್ ಇಸ್ ಜಸ್ಟ್ ಅ ಬಾರ್. ಸೊ ಹೊಸ ಪ್ರಯತ್ನಕ್ಕೆ ಮಹೇಶ್ ಸರ್ ಕೈ ಹಾಕಿದ್ದಾರೆ. ಅಲಂಕಾರ್ ಸರ್ ಈಸ್ ಅ ನೋನ್ ಪರ್ಸನ್ ಟು ಎವ್ರಿಬಡಿ ಇದು ಕನ್ನಡ ಇಂಡಸ್ಟ್ರಿ. ಆ್ಯಂಡ್ ಅಲಂಕಾರ್ ಪಾಂಡ್ಯ ನಿಮ್ಗೆ ಗೊತ್ತಿರ್ಬೋದು, ಕಬ್ಜಾಗೆ ಪ್ರೊಡ್ಯೂಸರ್ ಆಗಿದ್ದರು. ಮತ್ತು ವಿಕ್ರಾಂತ್ ರೋಣ ಸಿನಿಮಾಗೂ ಸಹ ಪ್ರೊಡ್ಯೂಸರ್ ಆಗಿದ್ದರು. ಟೆರರಿಸ್ಟ್ ಅಂತ ಒಂದು ಸಿನಿಮಾ ಬಂದಿತ್ತು, ರಾಗಿಣಿ ದ್ವಿವೇದಿದು. ಆ ಸಿನಿಮಾಯಿಂದ ಇವ್ರ ಜರ್ನಿ ಶುರು ಆಯಿತು. ಇವಾಗ ನೀವು ಇಲ್ಲಿ ಟೈಪ್ ಇವೆಂಟ್ ಆಗಿ ನೀವು ಆರ್ಗನೈಸ್ ಮಾಡಿದ್ದೀರಾ, ಈ ಅನುಭವ ಹೇಳಿ. ಇದನ್ನು ಇವೆಂಟ್ ಮಾಡಿದ್ವಿ. ಸೊ ಒಂದು ಏನೋ ಅವರೊಂದು ಪ್ರೊಡ್ಯೂಸರು, ಒನ್ ಆಫ್ ದ ಬೆಸ್ಟ್ ಪ್ರೊಡ್ಯೂಸರ್ಸ್, ಒನ್ ಆಫ್ ದ ಫೇಮಸ್ ಪ್ರೊಡ್ಯೂಸರ್ ಇನ್ ದ ಸೌತ್ ಇಂಡಿಯನ್ ಇಂಡಸ್ಟ್ರಿ. ಸೊ ಅವರು ಸುದೀಪ್ ಸರ್ ಜೊತೆ ಏನೋ ಒಂದು ಮಾಡಿದಾಗ ನಾನು ಏನೋ ಒಂದು ಇನ್ನೋವೇಟಿವ್ ಆಗಿ ಮಾಡಬೇಕು ಅಂತಲೇ ಇದ್ವಿ. ಅದನ್ನು ನೋಡ್ತೀರಾ ಇವಾಗ ಏನೇನು ಕಾನ್ಸೆಪ್ಟ್ ಮಾಡಿದ್ದೀವಿ ಅಂತ. ಸೊ ಅವರು ಅದನ್ನು ತುಂಬ ಚೆನ್ನಾಗಿ ಏನೋ ಪ್ಲ್ಯಾನ್ ಮಾಡಿಕೊಟ್ಟಿದ್ದಾರೆ.